ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, V2 ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ಹಿಂಗೆ ಓಡಾಡ್ತಾ ಇದ್ದೀನಿ, ಏನು ಕೆಲಸ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ಮಂಚನಬೆಲೆ ಡ್ಯಾಮ್ ಅಂತ ಇದೆ. ಸೊ ಅಲ್ಲಿ ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ನನ್ನ ಜರ್ನಿ ಜೊತೆ. ಸೊ ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಡೈರೆಕ್ಟಾಗಿ ಡ್ಯಾಮ್ ಹತ್ರ ಹೋಗೋಣ. ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ಮಂಚನಬೆಲೆಗೆ ಹೋದಾಗ ಡ್ಯಾಮಲ್ಲಿ ನೀರು ಕಡಿಮೆ ಇತ್ತು, ಇವಾಗ ಜಾಸ್ತಿ ಆಗಿರ್ಬೋದು. ಹಾಗೆ ಅಲ್ಲೆಲ್ಲ ಫಿಶ್ಶು ತುಂಬ ಫೇಮಸ್ಸು. ನೋಡೋಣ ಬನ್ನಿ ಫಿಶ್ ಹೇಗಿರುತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಮಂಚನಬೆಲೆ ರೋಡ್ಗೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಮುಂದೆ ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತ. ಇಲ್ಲಿಂದ ರೈಟ್ಗೆ ಹೋದರೆ ಮಂಚನಬೆಲೆ ಡ್ಯಾಮು. ನಾನು ಹೇಳಿದ್ನಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂತ. ನೋಡಿ, ಇದೆ ಮುಂದೆ ಕಾಣಿಸ್ತಾ ಇದೆಯಲ್ಲ, ಫುಲ್ಲು ನೀರು, ಅರ್ಕಾವತಿ ನದಿ ನೀರು ಅಂತಾರೆ ಇದನ್ನೆಲ್ಲ. ಸ್ನೇಹಿತರೆ, ನೀವೀಗೇನು ನೋಡ್ತಾ ಇದ್ದೀರಾ ಇದೆಲ್ಲ ಅಂಗಡಿಗಳು. ಮಂಚನಬೆಲೆ ಡ್ಯಾಮ್ ಮುಂದೆ ಇರ್ತಕ್ಕಂಥ ಅಂಗಡಿಗಳು ಇದೆಲ್ಲ. ಮಂಚನಬೆಲೆ ಡ್ಯಾಮಲ್ಲಿ ಫಿಶ್ಶು ಇದನ್ನೆಲ್ಲ ಹಿಡ್ಕೊಂಬಿಟ್ಟು ತವಾ ಫ್ರೈ, ಫಿಶ್ ಕಬಾಬ್ ಎಲ್ಲ ಮಾಡಿಕೊಡ್ತಾರೆ ಇಲ್ಲೇ ಫ್ರೆಶ್ ಆಗಿ. ಸೊ ನಾವು ಅಲ್ಲಿ ಹೋಗಿ ಟೇಸ್ಟ್ ಮಾಡೋಣ ಬನ್ನಿ. ನೋಡಿ, ಅಕ್ಕಪಕ್ಕ ಎಲ್ಲ ತುಂಬ ಅಂಗಡಿಗಳಿದ್ದಾವೆ. ಯಾವ ಅಂಗಡಿಗೆ ಬೇಕಾದರೂ ಹೋಗಿ ನೀವು ಫಿಶ್ನ ಟೇಸ್ಟ್ ಮಾಡ್ಬೋದು. ಶನಿವಾರ ಭಾನುವಾರ ಬಂದರೆ ಫುಲ್ಲು ಜನ ಇರ್ತಾರೆ ಇಲ್ಲಿ. ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದಾರೆ. ನಾನು ಸಾಕಷ್ಟು ಸತಿ ಓಡಾಡಿದ್ದೀನಿ, ಆದರೆ ಒಂದು ಸತಿನೂ ಬಂದು ಇಲ್ಲೆಲ್ಲೂ ಫಿಶ್ ಎಲ್ಲ ತಿನ್ನೋಕ್ಕೆ ಹೋಗಿಲ್ಲ. ಸೊ ಈ ಅಂಗಡಿಗಳು ಹಿಂದೆ ಹೋದರೆ ಅಲ್ಲಿ ನಿಮಗೆ ಡ್ಯಾಮ್ದು ವ್ಯೂ ಪಾಯಿಂಟ್ ಎಲ್ಲ ಕಾಣುತ್ತೆ. ಸೊ ಬನ್ನಿ, ಮುಂದೆ ಗಾಡಿನ ಪಾರ್ಕ್ ಮಾಡಿ ವ್ಯೂ ಪಾಯಿಂಟಲ್ಲಿ ತೋರಿಸ್ತೀನಿ ನಿಮಗೆ ಡ್ಯಾಮ್ ಹೇಗೆ ಕಾಣುತ್ತೆ ಅಂತ. ಸೊ ಫೈನಲಿ ನೋಡಿ, ಇಲ್ಲಿ ಬರ್ತಾ ಇದ್ದೀನಿ ವ್ಯೂ ಪಾಯಿಂಟ್ ಹತ್ರ. ಸೊ ಅಲ್ಲಿ ಮುಂದೆ ಹೋಗಿ ನಿಮಗೂ ಕೂಡ ತೋರಿಸ್ತೀನಿ ಹೇಗಿದೆ ನೋಡಿ. ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಡ್ಯಾಮು. ಸೊ ಅಲ್ಲಿ ಗೇಟ್ಸ್ ಎಲ್ಲ ಓಪನ್ ಆದರೆ ಕೆಳಗಡೆ ನೀರು ಹರ್ಕೊಂಡು ಹೋಗುತ್ತೆ. ಮತ್ತು ನೋಡೋದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಜಾಗ. ಇಲ್ಲಿವರೆಗೂ ಬಂದು ಸುಮ್ಮನೆ ಹಂಗೆ ಹೋಗೋಕ್ಕಾಗತ್ತಾ? ನಾನು ಕೂಡ ಒಂದು ಫಿಶ್ ಸ್ಲೈಸ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ರೆಡಿ ಆಗ್ತಾ ಇದೆ ನೋಡಿ. ನೋಡ್ತಾ ಇದ್ರೇ ಬಾಯಿ ನೀರು ಬರ್ತಾ ಇದೆ. ಎಲ್ಲ ಫ್ರೆಶ್ಶು ಫಿಶಸ್ಸು ಇಲ್ಲೇ ಹಿಡ್ಕೊಂಬಂದು ನಿಮ್ಗೆ ಏನು ಬೇಕೋ, ಫಿಶ್ ಕಬಾಬ್ ಬೇಕಾ, ತವಾ ಫ್ರೈ ಬೇಕಾ, ಏನು ಬೇಕೋ ಮಾಡಿಕೊಡ್ತಾರೆ. ನೋಡೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ ನಿಮಗೂ ಕೂಡ ಹೇಳ್ತೀನಿ. ಫೈನಲಿ ನಮ್ಮದು ಫಿಶ್ ಸ್ಲೈಸ್ ಬಂದಿದೆ. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸ್ನೇಹಿತರೆ, ಏನು ಗೊತ್ತಾ, ಫಿಶ್ಶು ಚೆನ್ನಾಗಿತ್ತು ಆ್ಯಕ್ಚುಲಿ. ಆದರೆ ಏನಪ್ಪ ಅಂದರೆ ರೇಟ್ ಏನಂತ ತುಂಬ ಏನು ಕಡಿಮೆ ಇರೋಲ್ಲ. ಯಾಕೆಂದರೆ ಇಲ್ಲೇ ಹಿಡಿದು ಇಲ್ಲೇ ಮಾರ್ತಾರೆ, ಹಂಗನ್ಬಿಟ್ಟು ರೇಟ್ ಏನು ಕಮ್ಮಿ ಇರೋಲ್ಲ. ಆಲ್ಮೋಸ್ಟ್ ಒಂದು ಫಿಶ್ ತೊಗೊಂಡ್ರೆ ಮಿನಿಮಮ್ ಅಂದ್ರೂ 100 ರೂಪಾಯಿ ಇರುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಆದರೆ ರೇಟ್ ವೈಸ್ ಏನು ಕಡಿಮೆ ಅಂತೂ ಏನಿಲ್ಲ, ಜಾಸ್ತಿನೇ ಇದೆ. ಬನ್ನಿ, ಆಲ್ಮೋಸ್ಟ್ ಇಲ್ಲಿ ಬಂದಿದ್ದೀನಿ ಡ್ಯಾಮ್ ಹತ್ರ. ನೀರು ಹತ್ರನೇ ಹೋಗ್ಬಿಡೋಣ ಡೈರೆಕ್ಟಾಗಿ. ಸ್ನೇಹಿತರೆ, ಏನು ಗೊತ್ತಾ, ನೀರಿರೋ ಕಡೆ ಎಲ್ಲ ಸಖತ್ತಾಗಿರುತ್ತೆ ಎನ್ವಿರಾನ್ಮೆಂಟು. ನದಿಗಳ ಹತ್ರ, ಸಮುದ್ರಗಳ ಹತ್ರ ನೀರೆಲ್ಲ ಹರಿತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಆನಂದ. ಸೊ ಮೈಂಡ್ಗೆ ಒಂಥರ ರಿಲ್ಯಾಕ್ಸು. ನೀವು ಕೂಡ ವೀಕೆಂಡ್ಸಲ್ಲಿ ಬಂದು ಈ ಥರ ಸ್ಪಾಟ್ಸ್ನ ಎಂಜಾಯ್ ಮಾಡಿ. ಅಪ್ಪ, ಫುಲ್ಲು ನೀರು ಚೆನ್ನಾಗಿದೆ. ಒಂಥರ ಡ್ಯಾಮಿಂದ ಬರ್ತಾ ಇದೆ ನೀರು. ಸ್ನೇಹಿತರೆ, ಇಲ್ಲಿ ನೋಡಿ, ಚಿಕ್ಕ ಚಿಕ್ಕ ಫಿಶಸ್ನಲ್ಲಿ ಹಿಡಿತಾ ಇದ್ದಾರೆ. ಇದನ್ನು ತೊಗೊಂಡೋಗಿ ಎಕ್ವೇರಿಯಂ ಟ್ಯಾಂಕಲ್ಲಿ ಹಾಕೋತಾರಂತೆ ಸಾಕೋದಕ್ಕೆ. ಸೂಪರಾಗಿದೆ ಚಿಕ್ಕ ಚಿಕ್ಕ ಫಿಶಸ್ಸು ನೋಡಿ. ಅಲ್ಲಿ ಹುಡುಗರೆಲ್ಲ ಹಿಂದೆ ಹಿಡಿತಾ ಇದ್ದಾರೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಹುಡುಗರು. ನೋಡಿ, ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಡ್ಯಾಮ್ ಗೇಟ್ಸು ಓಪನ್ ಮಾಡಿದ್ದಾರೆ. ನೀರು ಭಯಂಕರ ಜೋರಾಗೆ ಬರ್ತಾ ಇದೆ. ಏನು ಜನ ಏನು ಸೈಕಿದ್ದಾರೆ ಗುರು. ಆ ಚಿಕ್ಕ ಚಿಕ್ಕ ಮೀನುಗಳು ಇಟ್ಕೊಂಡೋಗಿ ಫಿಶ್ ಟ್ಯಾಂಕಿಗೆ ಬಿಟ್ಕೊತಾರಂತೆ. ನೋಡಪ್ಪ, ಈ ರಾಮನಗರ ಮತ್ತು ಮಾಗಡಿ ತಾಲೂಕು ಇಲ್ಲಿರೋ ಅಕ್ಕಪಕ್ಕ ರೈತರಿಗೆಲ್ಲ ಈ ಡ್ಯಾಮಿಂದ ನೀರು ಹೋಗುತ್ತೆ. ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಇದು. ಅಪ್ಪ, ಇಲ್ಲಿ ಹೆಂಗೆ ಹೋಗೋದು, ಫುಲ್ ಕೆಸರೈತಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ, ಇದೆ ಮಂಚನಬೆಲೆ ಡ್ಯಾಮು. ಚೆನ್ನಾಗಿದೆ, ಆರಾಮಾಗಿ ಇಲ್ಲಿ ಸ್ನಾನ ಗೀನ ಮಾಡ್ಬೋದು ಇದೇ ನೀರಲ್ಲಿ, ಹರಿಯೋ ನೀರಲ್ಲಿ. ಇನ್ನೇನು ಇಲ್ಲ, ಬನ್ನಿ. ಬಂದಿದ್ದಕ್ಕೆ ಒಂದು ಒಳ್ಳೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಮನೆ ಕಡೆ ಒಟ್ಬಿಡೋಣ, ಮಳೆ ಬಂದರೆ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಶನಿವಾರ ಭಾನುವಾರ ಎಲ್ಲ ತುಂಬ ಜನ ಇರ್ತಾರೆ ಇಲ್ಲಿ. ಅಲ್ಲೆಲ್ಲ ಫಿಶ್ ಎಲ್ಲ ಮಾರ್ತಾರಲ್ವ, ತುಂಬ ಚೆನ್ನಾಗಿರುತ್ತೆ. ಅದನ್ನು ತಿನ್ನೋದಕ್ಕೆ ಮತ್ತು ಇಲ್ಲಿ ಹಂಗೆ ಪಾರ್ಟಿ ಗೀಟಿ ಮಾಡಿಕೊಂಡು ಸ್ನಾನ ಗೀನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹೋಗೋದಕ್ಕೆ ಒಂದು ಒಳ್ಳೆ ಜಾಗ. ಹಾಗಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.